ಎರಡು ಸಲ ಅಪ್ಪಾಜಿಯವರು ಬಂದು ಡಿಪ್ಟಿ ತಹಸೀಲ್ದಾರ್ಗೂ ಮಾತಾಡಿದೀವಿ ಸರ್. ಮೊನ್ನೆ ಏನೋ ಮೈಸೂರು ಹೋಗಿಲ್ಲ ಮಾಡಿಸ್ಕೊಬೇಕು, ಒಂದು ತಿಂಗಳೇನೋ ಆಗುತ್ತೆ ಅಂತ ಹೇಳಿ. ಇದೇನಾಗಿದೆ ಸರ್, 20 ವರ್ಷದಿಂದ ಬಂದರೆ ಹೇಳಿಕೆ ಕೊಡೋದು ಬೇಡ ಮಾಡ್ಕೊಳ್ಳಿ. ಬಂದ್ರೆ ಬರೋದು ಯಾರು ಹೊಸಕೋಟೆ ಕನ್ನಡ ಬರ್ತಾರೆ, ಅವ್ರು ಈ ಡಿಪಾರ್ಟ್ಮೆಂಟ್ ಸಮೇತ ಕೊಡ್ತಾರೆ. ಏನ್ ಅಷ್ಟೇ. ಪರಿಚಿತ ಕೂಡ ಸಾಹೇಬ್ರು ಫೋನ್ ಮಾಡಿದೆ ಇವಾಗ, ಸುರೇಶ್ ನಮ್ಮ ಹುಡುಗನಿಗೆ ಕಾಂಟ್ಯಾಕ್ಟ್ ಸಿದ್ಧವಾಯ್ತು ನನಗೆ. ಸಾಹೇಬ್ರು ಅಣ್ಣನ ಸ್ವಲ್ಪ ಹೇಳಕ್ ಹೇಳಿ ಅಂದ್ಬಿಟ್ಟು ಬೆಳಿಗ್ಗೆ ಮಾತಾಡಿದೆ ಅಣ್ಣ ಪರಿಚಿತ ಕೂಡ ಸಾಹೇಬ್ರ ಹತ್ರ. ಸ್ವಲ್ಪ ನೋಡಿ ಸರ್, ಆ ಹುಡುಗ ಒಬ್ಬ ಇದ್ದಿದ್ರೆ ಇವ್ರ ಮನೇನ ವಾರಸ್ತಾರ ಆಗ್ತಿದ. ಈಗ ನೋಡಿ ಅವ್ನು ಏನೋ ಮಾಡಕ್ ಇದ್ ಹೋಗಿ ಒಳ್ಳೇದ್ ಮಾಡಕ್ ಹೋಗಿ ಅವನ ಪ್ರಾಣ ಕಳ್ಕೊಂಡು ಈಗ ಮನೇನೆ ಒಂಥರ ಅನಾಥ ಆಗಿದೆ. ಈಗ ಯಾವ್ಯಾವ ಮುಂದೆ ಗಂಡ ಇಲ್ಲ, ಈ ಮಗು ಈಗ ಇವ್ರು ಯಜಮಾನ್ ಕಾಯಿಲೆ. ಯಾಕಂದ್ರೆ ಗೊತ್ತಾರೆ ವಿಕೋಪ ಸರ್, ಈಗ ನೋಡ್ತಾ ಇದಿರಲ್ಲ ಈಗ ಯಾವ ರೀತಿ ಏನಾಗ್ತದೆ ಅಂತ ಹೇಳಕ್ಕಾಗಲ್ಲ. ಈಗ ಜೀವನ ಮಾಡೋದ ಹೆಂಗೆ ಅವನೇ ವಾರಸ್ತಾರ ಇದ್ದವನು. ಖಂಡಿತವಾಗ್ಲೂ ಹಂಗೆ ಆಗಿದೆ ಸರ್. ಅದು ತಂದೆ ಇದ್ರು ನಮ್ಮ ಅಣ್ಣನೇ ಅವರು ಏನಾರ ಈ ತರ ಆದ್ರೆ ನಿಮ್ಗೆ ಏನಾರೋ ಒಂದು ಒಳ್ಳೇದಾಗ್ಬೋದು ಅಂತ ಭಾರಿ ಶ್ರಮ ಪಟ್ರು. ಅವ್ರು ಕಾಯಿಲೆ ತಪ್ಪಿಟ್ಟು ನೋಡಿ ಸರ್, ಜೀವ ಹೇಗಿದೆ, ಈ ಜೀವ ಹಿಂಗೆ ಹುಡುಕೊಂಡು ಚೆನ್ನಾಗಿರೋ ಜೀವ ಏನಾಗಿದೆ ಅಂತ ನಮ್ಗೆ ನೋಡಕ್ಕೆ ಒಂಥರ ಇದಾಗುತ್ತೆ. ಆದ್ರೂ ಹುಡುಗ ಫೈಟ್ ಮಾಡ್ತಾ ಇದ್ದಾನೆ. ಅವನು ಓದಕ್ ಹೋಗಿ ಆಲ್ಮೋಸ್ಟ್ ಬೇರೆ ಕೆಲಸನ ಮಾಡ್ಕೊಂಡಿದ್ದಾನೆ. ಅವನೇ ಬೆನ್ನೆಲುಬು, ಆಗಲ್ಲ, ಏಜ್ ಆಗಿದೆ. ಈಗ ಇವ್ರಿಗೆ ಏನಂದ್ರೆ ಊಟ ಮುಂದಾಡಿರ್ಲೇಬೇಕು. ಪ್ರತಿಯೊಂದು ಬಟ್ಟೆ ಚೇಂಜ್ ಮಾಡ್ತಾರೆ ಅಂತ ಹಿಡಿದು ಎನಿವನ್ ಮಾಡಿಸ್ಬೇಕು. ಬಟ್ಟೆ ಚೇಂಜ್ ಮಾಡ್ತಾರೆ ಅಂತ ಹಿಡಿದು ಎನಿವನ್ ಹೆಂಗ್ ಮಲಗಿರ್ತಾನೆ. ಇವ್ನು ಎತ್ ಮಾಡಿಸ್ಬೇಕು, ನಾವ್ ಮಲಗಿಸ್ಬೇಕು, ಇವ್ನು ಚೇಂಜ್ ಆಗಲ್ಲ. 25-26 ವರ್ಷ ಅವರು ಜೀವನ ಮಾಡ್ತಾ ಇದ್ದಾರೆ. ನಮಗೆ ಆ ಹುಡುಗಂದು ಪಾಸ್ ಚಿನ್ಕುಳಿಗಟ್ಟ ಸರ್, ಚಿನ್ಕುಳಿಂದ ಅಪ್ ಅಂಡ್ ಡೌನ್ ನಡೆಯೋದು ಪ್ರತಿದಿನ ಸರ್. ಹುಡುಗ ಸೇವ್ ಮಾಡಬೇಕಲ್ಲ ಅವ್ನು ನೆನಕಡೆ ಬಂದ್ರೆ ಸುಮಾರು ಜನ ಕೇಳವ್ರೆ, ಯಾಕೆ ಯಾವ ಗಾಡಿ ಸಿಕ್ಕಿಲ್ಲ ಅಂತ ಅವನ್ನ ಹೇಳವ್ರೆ, ಯಾವ ಗಾಡಿ ಸಿಕ್ಕಿಲ್ಲ ಅಂತ. ಅಷ್ಟು ಕ್ರಿಟಿಕಲ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವ್ ಏನು ಇದು ಮಾಡ್ತೀರ ಸರ್ ಈ ಮನೆಗೋಸ್ಕರ. ಅದೇ ಈಗ ಎರಡು ಮಾಡಕ್ಕೆ ಒಂದ್ಸತಿ ಈಗ ಪರಿಹಾರ ಕೊಡೋಕೆ ಸಿಎಂ ಇದರಿಂದ ನಿಧಿಯಿಂದ ಪರಿಹಾರ ಕೊಡಿಸ್ಬೋದು. ಅದು ಇದೆರಡನ್ನ ನಾವು ಮಾಡ್ಬೋದು. ಇವ್ರದ್ದು ವೇತನ ಇವ್ರದ್ದು ಬರ್ತಿದ್ರು ನಾವೇ ಮಾಡ್ತಿದ್ವಿ. ಈಗ ಜಾಸ್ತಿ ಆಗಿದೆ ಮಾಮೂಲಿ ಫಸ್ಟ್ ಅಷ್ಟೇ ಬರ್ತದೆ, ಕಡಿಮೆ ಬರ್ತದೆ ಸರ್. ಇದು ಅಮೌಂಟ್ 1800 ಬರ್ಬೇಕು, ಇಲ್ಲ 800 ರೂಪಾಯಿ ಬರ್ತದೆ. 8000 ಬರ್ಬೇಕು. ಇಲ್ಲ ಕಿರಣ್, ನೀವು ಇದನ್ನ ಜವಾಬ್ದಾರಿ ಏನ್ ಮಾಡೋದು ಈಗ? ಬರೆದು ಕೊಟ್ಟರು ಒಂದ್ ತಿಂಗಳು ಬರುತ್ತೆ, ಮೈಸೂರು ಮತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಒಂದ್ ವಾರದಿಂದ ಕರ್ಕೊಂಡು ಒಂದು ಮಂಡ್ಯದಲ್ಲೂ ಇದೇ ಸಮಸ್ಯೆ ಆಗಿತ್ತು. ನಾವು ತಂಬು ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ,
ಅದೇ ಈಗ ಆಧಾರ್ ಕೆಲವು ಬಯೋಮೆಟ್ರಿಕ್ ಲೀಡ್ ಆಗಲ್ಲ ಅಂತ ಈಗ ಅಂತ ಅದು ಮೈಸೂರಿಗೆ ಕಳಿಸ್ಬಿಟ್ಟು ಇದು ಮಾಡ್ಬೇಕಾಗುತ್ತೆ ನಾನು ಫಾಲೋ ಅಪ್ ಮಾಡಿಸ್ತೀನಿ. ಒಂದು ವಾರದಿಂದ ಹುಡುಗನೇ ಕರ್ಕೊಂಡು ಹೋಗ್ಲಿಕ್ಕೆ ಸರ್ ಆಟ ಈ ಮೊನ್ನೆ ದಿವಸ ಅವನೇ ಕರ್ಕೊಂಡು ಹೋಗಿದ್ದಾನೆ. ಪ್ರೆಸರ್ ಹಾಕಿದ್ ಸರ್ ಅವ್ರಿಗೆ ಆ ಪ್ರೆಸರ್ ಹಾಕಿ ಬಂದು ಅವ್ರಿಗೂ ಜಗಳ ಮಾಡಕ್ ಕಳ್ಸಿದ್ರು. ನೀವು ಬರೋ 20 ವರ್ಷದಿಂದ ಇದೇ ಆಯ್ತು ಅನ್ನೋದು ಮೊನ್ನೆ ಸರ್ ಹುಡುಗನೇ ಪಾಪ ಕರ್ಕೊಂಡು ಹಲೇಶ ಎಲ್ಲ ನಿಂತು ಹೇಳಕ್ಕೆ ಮಂಡ್ಯದಲ್ಲೆಲ್ಲ ರಿಪೋರ್ಟ್ ಅದಕ್ಕೆ ಹಲೇಶ ಹುಷಾರಿಲ್ಲ ಅದು ಇದು ಭಾರಿ ಪ್ರಾಬ್ಲಮ್. ಫಾಲೋ ಅಪ್ ಅವ್ರು ಹೇಳ್ದಂಗೆ ನಾವು ಬಂದು ನೋಡ್ಕೊಂಡು ಸುಮ್ಮನೆ ವಾಪಸ್ ಹೋದ್ರೆ ಸರ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅಪ್ಪಾಜಿ ಅವ್ರ ಹತ್ರ ನಾನು ಜೊತೆನೆ ಬಂದಿದ್ದೀನಿ. ಅಪ್ಪಾಜಿ ಅವ್ರ ಹತ್ರ ಬಂದಿದ್ದೀನಿ. ನಾನು ನಿಮ್ ಬಗ್ಗೆ ಹೇಳ್ತೀರಾ ಯಾರೇ ಬಂದ್ರು ಅನ್ನಕ್ಕೆ ಇನ್ನೊಂದೇನಂದ್ರೆ ವಿಶೇಷತೆ ಏನಾಗಿದೆ ಅಂದ್ರೆ ರಾಜಕೀಯ ಚುನಾವಣೆ ಟೈಮಲ್ಲೇ ಜಾಸ್ತಿ ಆಸಕ್ತಿ ಕೊಟ್ಟಿರ್ತೀವಿ ಅಮ್ಮಗೆ. ಎಲ್ಲ ಖಾಲಿ ಸರ್. ಕೇಳಲ್ಲ, ಎಲ್ಲಾರು ಇರೋದ್ರಿಂದ ಸರ್ ಇದು ಮಾನವೀಯತೆಗೆ ಮೊದಲೇ ಪ್ರಾಮುಖ್ಯತೆ ಕೊಡ್ಬೇಕು. ಅದು ರಾಜಕಾರಣ ಒಂದ್ ತರದಲ್ಲಿ ಏನಾರು ಇಲ್ಲಿ ನಮ್ಗೆ ಅದು ಅವಶ್ಯಕತೆ ಇಲ್ಲ. ಈಗ ನಮ್ಗೆ ನೀವಂತ ಬಂದಾಗ ಅವ್ರ ಜಗ್ತಿ ಮೇಲೆ ಕುಂತ್ಕೊಂಡು ಅಪ್ಪಾಜಿಗೆ ಹೊರಗಡೆ ಮನಸ್ತಿದ್ವಿ ಇವ್ರು ಪಾಪನ ಅಪ್ಪಾಜಿ ಅಲ್ಲೇ ಜಗ್ತಿದ್ದಿಲ್ಲ ಅಲ್ಲಿ ಕುಂತ್ಕೊಂಡು ಮಾತಾಡ್ಕೊಂಡು ಅವಾಗ ಸಂಬಳ ಇದು ಇದಾಯ್ತು ಇವ್ರಿಗೆ ಅದೇನಪ್ಪ ಒಂದು 5,000 ಕಡೆ ಪಂಚಾಯತಿ ರಿನ್ಯೂ ಆಯ್ತು. ಹೋದಾಯ್ತು ಅವಾಗ ಅವ್ರು ನಿಂತ್ಕೊಂಡು ಅಲ್ಲೇ ಫೋನ್ ಮಾಡಿ ಹೇಳಿದ್ರು. ಆಗ ನಿಮ್ ಜವಾಬ್ದಾರಿ ಸರ್ ಮಾಡ್ತೀನಿ ಈಗ ಸರ್ ಅದು ಸಾವುದು ಸ್ವಲ್ಪ ತರಬೇತಿ ತರನ ಇದು ಬರ್ತಾವ್ರೆ. ಆಮೇಲೆ ಇನ್ನೊಂದು ಸರ್ ಅದು ಕಟ್ಟೆ ಇರೋ ಉದ್ದೇಶ ನಮ್ಮ ಒಂದು ನಮ್ಮ ಗ್ರಾಮ ಇಲ್ಲೇನ್ ನಮ್ಗೆ 0 ಏನು ಇರ್ತಾ ಇಲ್ಲ. ಆದ್ರೆ ಸಾವೋಯ್ತಾರ ಅಂದ್ರೆ ಸುಮಾರು ಜನ ಸೇವ್ನು ಯಾರಂದ್ರೆ ಈಗ ಬಟ್ಟೆ ಗಿಟ್ಟೆ ತೊಳ್ಕೋಬಹುದು, ಕುರಿ ತೊಳ್ಕೋಬಹುದು, ಸೇವ್ ಮಾಡೋದು 3-4 ಪೈಪ್ ಹಾಕಿದ್ರಲ್ಲ ಬಟ್ಟೆ ಸೆಣೆಕ್ ಹೋಗೋದು ಜಾಸ್ತಿ ಅಲ್ಲ. ಅವರು ಅಕಸ್ಮಾತ್ ಅಲ್ಲಿ ಸ್ವಲ್ಪ ಜಾರದ್ರು ಸಹ ಈ ತರ ಒಂದು ಸೇಫ್ ಇಲ್ಲ. ಅದಕ್ಕೋಸ್ಕರ ಪೆನ್ಷನ್ ತರ ಸುತ್ತ ಪ್ರಾಜೆಕ್ಟ್ ಅಲ್ಲಿ ಇದೆ ಅದು. ಮತ್ತೆ ಯಾಕೆ ಮಾಡಿಲ್ಲ ಸರ್ ಅದನ್ನ? ಅನ್ಕಂಪ್ಲೀಟ್. ನಿನ್ನೆ ನಾನು ತರಿಸ್ಕೊಂಡು ಅವ್ರಿಗೆ ಏನಾಯ್ತು ಸರ್ ಅದು ಕೆಲಸ ಆಗ್ಬೇಕಾಯ್ತು ಮಾಡ್ಬಿಟ್ಟಿದ್ದಾರೆ. ಆ ಪೆನ್ಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಎಷ್ಟೋ ಚಿಕ್ಕ ಕಟ್ಟೆಗಳಿಗೆ ಜಾಲರಿ ಫಿಟ್ಟಿಂಗ್ ಇದೆ, ಮತ್ತೆ ಒಂದು ಸೇಫ್ ಇದೆ, ಒಂದು ಸೆಕ್ಯೂರಿಟಿ ಇದೆ. ಇಲ್ಲಿಗೆ ಮೊದಲನೇ ಫೈಟೆ ಇದು ಬೆಳಗಟ್ಟ ಇದಕ್ಕೆ ಮೊದಲನೇ ಫೈಟೆ ಇದಕ್ಕೆ ಇಲ್ಲ ಅಂತ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ ನಮ್ಗೆ. ಮಾತಾಡಿದೀನಿ ಈಗಾಗ್ಲೇ. ಅದನ್ನ ಮತ್ತೆ ಸಮಸ್ಯೆ ಹೇಳಿದ್ರೆ ಈ ತರ ಅನಾಹುತಗಳಾದ ಮೇಲೆನೆ ಯಾರು ಮುಂಚೆನೆ ಬಂದು ಈಗ ಮನ್ಗಟ್ಟದ ಹತ್ರ ಗಾಡಿ ಬಿತ್ತು, ಆಮೇಲಿಂದ ಎಲ್ಲ ಸೇರ್ಕೊಂಡು ಹಿಂಗಾಗೈತೆ. ಸಮಸ್ಯೆ ಸರ್ ಇದು ಈ ಸ್ಥಿರ ಕಂಬನೇ ಹುಡುಗ ಸುತ್ತಾಗಿರುತ್ತೆ. ಇವ್ರಿಗೆ ನಿಮ್ ಪರಿಸ್ಥಿತಿ ನಾವೆಲ್ಲ ನಾವು ಕಷ್ಟ ಬಂದಿದ್ವಿ ಅಷ್ಟೇ. ಈಗ ಹೇಳ್ತೀನಿ ಕಾರಣ, ಇವ್ರಿಗೆ ಬರೋ ವೇತನ ಇವ್ರಿಗೆ ವೇತನ ಬರಂಗ್ ಮಾಡ್ಬೇಕು. ಬಂದಿದ್ದನ್ನ ಫಿಕ್ಸೆಡ್ ಮಾಡ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ಕೊಳ್ಳಿ. ಈಗ ನಾವೆಲ್ಲ ಜವಾಬ್ದಾರಿ ತಗೊಂಡು ಸರ್ ಅದಕ್ಕೆ ನಿಮ್ಮ ಒಂದು ನಾವೆಲ್ಲ ನಂಟವ್ರೆ ನಮ್ಗೆ ಏನಾದ್ರು ಗೊತ್ತೇನೋ ಅಮ್ಮ ಈಗ ಸರ್ಕಾರದಿಂದ ಸಿಎಂ ಫಂಡ್ ಬರಕ್ ಅದೇನ್ ಇಮಿಡಿಯೇಟ್ ಆಗಿ ಬರೀಕಲ್ಲ. ಅದು ನಾಳೆ ಬಂದ್ಬಿಡ್ತದೆ, ನಾಳೆ ಸುಳ್ಳು ಹೇಳ್ದಂಗೆ 2 ತಿಂಗಳು 3 ತಿಂಗಳು ಆಯ್ತದೆ. ಬಂದಾಗ ಅದನ್ನ ಸೇಫ್ಟಿಯಾಗಿ ಹೆಂಗೆ ಅವ್ರ ಜೀವನ ಅವ್ರು ಇರೋ ತನಕ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ಬೇಕು ನೀವು. ಅದನ್ನ ಫಿಕ್ಸೆಡ್ ಮಾಡಿ ಅವ್ರಿಗೆ ಮಾಡ್ಲಿ. ಆಮೇಲೆ